ಅಗಮ್ಯ ಒಂದು ಕತೆ ಹೇಳೆ, ಕೃಷ್ಣ ಮತ್ತೆ ಪೂತನಿ ಕತೆ. ಹೇಳು ಹೇಳ ಚಿನ್ನ. ಹೇಳ್ತೀನಿ. ಆಯ್ತಾ, ರೆಡಿ ಆಯ್ತಾ? ಹೇಳಕ್ಕೆ ರೆಡಿ ಆದ್ರಾ? ಹೇಳಿ. ಹೇಳು. ಯಾರಿಗೆ ಹೇಳ್ತಿದ್ಯಾ ಕತೆ? ನಂಗೆ ಹೇಳ್ಬೇಕು. ಫೋನಿಗೆ ಹೇಳ್ಬೇಕು ಅಂದ್ರೆ ಫೋನ್ ನೋಡ್ಕೊಂಡಿರ್ಬೇಕಲ್ಲ. ಹಾಂ ಹೇಳು ಮತ್ತೆ. ಬೇಡ, ಅಲ್ಲೇ ಕೂತಿರೋ. ನೀನು ಫೋನಿಂದ ಹೊರಗಡೆ ಹೋಗ್ಬಿಡ್ತೀಯ ಮುಂದೆ ಬನ್ನಿ. ಹಾಂ ಹೇಳು ಈಗ ಜಾಣೆ. ಹೇಳು ಪುಚಿನ. ಕೃಷ್ಣ ಮತ್ತೆ ಪೂತನಿ ಕತೆ ಹೇಳ್ತೀಯ ಗಮ್ಯ? ಹಾಂ. ಕೃಷ್ಣ ತೊಟ್ಲ ಮಲ್ಕೊಂಡಿದ್ದ. ಅವಾಗ ಚಂದ ಮಲ್ಕೊಂಡ್ ಬಂದಿದ್ದು. ಅವಾಗ ಹೆಸರು ಯಾರು ನೀವು ಅಂತ. ನಾನು ದೇವತೆ ಎಲ್ಲಿಂದ ಬಂದಿದ್ದು ಅಂತ ಕೇಳಿದ್ದು. ನಾನು ದೇವಲೋಕದಿಂದ ಅಂದ್ಲು. ಪೂತನಿನ. ಆಮೇಲೆ ಆಮೇಲೆ ಕೃಷ್ಣ ಎಲ್ಲಿ ಅಂತ ಕೇಳಿದ್ಲು. ಕೃಷ್ಣ ಅಲ್ಲಿ ತೊಟ್ಲಲ್ಲಿ ಮಾಡ್ಕೊಂಡಿದ್ದೇನೆ, ಹೋಗು ಅಂದ್ಲು. ಹೋಗಿ ಹೋಗಿ ಕೃಷ್ಣ ತಗೊಂಡು ಹಾರಿ ಬಂದ್ಬಿಟ್ಟು. ಅಲ್ಲ, ಯಶೋದೆ ನೋಡ್ಕೊಳ್ಳಲ್ವಾ ಕೃಷ್ಣನ್ನ? ಅವಳು ಏನು ಕೆಲಸ ಮತ್ತೆ? ನೋಡ್ಕೊಬೇಕು ತಾನೆ ಕೃಷ್ಣನ್ನ. ಯಾಕೆ ಕೆಲಸ ಮಾಡಿದ್ದಲ್ಲ? ಹೌದು, ಕೆಲಸ ಮಾಡಬೇಕಾದ್ರೆ ಕೃಷ್ಣನ್ನ ನೋಡ್ಕೊಂಡಿಲ್ಲ ಅವಳು. ನೋಡ್ಕೊಂಡು ಮತ್ತೆ ಅವಳು ಹಾರಿ ಹೋಗಿದ್ದು ಗೊತ್ತಾಗಿಲ್ಲ ಅವಳಿಗೆ? ಅಯ್ಯೋ. ಏನು ಮಾಡ್ತಾ ಇದ್ಲಂತ ಅವಳು ಯಶೋದೆ? ಒಬ್ಳು ಗೋಪಿ ಜೊತೆ ಬೆಣ್ಣೆ ಕಲಿಯುತ್ತಿದ್ಲು. ಹೌದಾ? ಅವಾಗ ಅವಳು ಹಾಡಿ ಬಂದಿದ್ಲು. ಹಾಡು ಖುಷಿ ಮಾಡಿದ್ಲು. ಅವಾಗ ಕೃಷ್ಣ ನಿಧಾನ ಕಾಲು ಕುದ್ದು ಪ್ರಾಣನೇ ಚೂರು ಮಾಡ್ದ. ಪ್ರಾಣನೇ ಸತ್ತೋದ್ಲು. ಯಾರು? ಪೂತನಿಯ? ಅಂತ ಕಿಚ್ಚಿ ಸತ್ತೋಗ್ಬಿಟ್ಲಾ ಪೂತನಿ? ಹೌದಾ? ಹಂಗಂದ್ರೆ ಕೃಷ್ಣ ಬೇಬಿ ಇರ್ಬೇಕಾದ್ರೇನೆ ಪೂತನಿನ ಸಾಯಿಸಿಬಿಟ್ಲಾ? ಕೃಷ್ಣ ಬೇಬಿ ಇರ್ಬೇಕಾದ್ರೇನೆ ಪೂತನಿನ ಸಾಯಿಸಿಬಿಟ್ನಾ? ತುಂಬ ಶಕ್ತಿ ಇತ್ತಲ್ಲ ಕೃಷ್ಣಂಗೆ. ಯಾಕೆ ಶಕ್ತಿ ಬಂದಿದ್ದಷ್ಟು? ಬೆಣ್ಣೆ ತಿಂದಿದ್ರೆ ಅಷ್ಟು ಶಕ್ತಿ ಬಂದ್ಬಿಡುತ್ತಾ? ಹೌದಾ?